ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದೆ ಬರಪ್ಪ, ಮುಂದೆ ಬಂದು ವಿಡಿಯೋ ಮಾಡಪ್ಪ. ಇಲ್ಲೂ ಲೈವ್ ಅಲ್ಲಿ ನಡೀತಾ ಇದೆ. ಸರಿಯಾಗಿ ವಿಡಿಯೋ ಮಾಡಕ್ಕೂ ಬರೋದಿಲ್ಲ ನಿಮ್ಗೆ. ನಾಟಕ ಆಡ್ತೀರಾ ಪೊಲೀಸ್ ಅರ್ಧ. ಅದು ವಿಡಿಯೋನೇ ತೆಗಿದಿಲ್ಲ, ಕ್ಯಾಮ್ರಾನೇ ಆ ಕಡೆಗಿದೆ. ಏನ್ ಜವಾಬ್ದಾರಿ ಆತಂದು? ಏನ್ ಪೊಲೀಸ್ ಆತಾ? ಆ ಪೊಲೀಸ್ಗೆ ಇನ್ನು ವಿಡಿಯೋ ಮಾಡೋದು ಕಳ್ಸಿಲ್ಲ ನೀವು. ಎಫ್ಐಆರ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಏನ್ ಮಾಡೋಣ ಬಿಡಿ, ಏನ್ ಹಂಗ ಮಾಡೋಣ ಬಿಡಿ ಅನ್ನೋದು ಮಾಡಿ ಬೇಗ ಮಾಡ್ಬೇಕು. ಏನ್ ನಮ್ಗೇನೋ ಧಮಕಿ ಹಾಕ್ತೀರಾ? ಏನ್ ಮಾಡೋಣ ಬಿಡಿ, ಏನ್ ಮಾಡೋಣ ಬಿಡಿ. ನಮ್ ನಿಮ್ ಜವಾಬ್ದಾರಿ ಅನ್ನೋದು ಆಯ್ತು ಸರ್ ಮಾಡ್ತೀವಿ ಅನ್ಬೇಕು. ಏನ್ ಮಾಡೋಣ ಬಿಡಿ ಅನ್ನೋದು ಆಯ್ತು. ನೀವು ಕೊಟ್ಟಿದ್ದೀರಾ, ನಮ್ ಕರ್ತವ್ಯ ನಾವು ಮಾಡ್ತೀವಿ ಅನ್ಬೇಕು. ಮಾಡೋಣ ಬಿಡಿ ಅನ್ನೋದಕ್ಕೆ ನಮ್ ಹೇಳ್ತಾ ಇದೀವ, ಕಾಲು ಬಿಡ್ತಾ ಇದೀವ. ಬರ ಈ ಕಡೆ ತೆಗಿಯಪ್ಪ ಅದನ್ನ ಬಿಡಿಯ. ಪಾಪ ಆದರ್ಶಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ದೆಲ್ಲ ರೆಕಾರ್ಡ್ ಆಗ್ತಾ ಇಲ್ವ ಲೈವ್? ಏನ್ ಹೇಳಿ ತೆಗಿಸ ಅವನ್ನ. ಯಾವ ಮೇಲೆ ಆಕ್ಷನ್ ತಗೊಳ್ರಿ ಗೊತ್ತಾಗಲ್ವ? ಏನ್ ಸಮಾಧಾನ ಮಾಡ್ಕೊಳ್ಳೋದು? ಏನ್ ಸಮಾಧಾನ ಮಾಡ್ಕೋಬೇಕು? ನಿಮ್ಗೆ ಅತ್ಯಾಚಾರ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ ಅಂದ್ರೆ ಆದ್ಮೇಲೆ ಕಂಪ್ಲೇಂಟ್ ಕೊಡಿ. ಏನ್ ಕೊಡೋದು? ನಿಮ್ ಕಣ್ಮುಂದಲ್ಲೇ ಕೇಳಿರ್ತೀರವಾಗ ಗೊತ್ತಿಲ್ಲ ಕೆಲಸ ಮಾಡ್ತಿದ್ದೀರಾ. ಯಾವ ನಿಮ್ದು? ಕರ್ನಾಟಕದಲ್ಲಿ ಉಟ್ಕೊಂಡಿದ್ದೀರಾ? ಯಾವ ಕೋಟಾರಿ ನಿಮ್ದು? ಒಂದೂವರೆ ಕೋಟಿಗೆಲ್ಲ ದುಡ್ಡು ಕೊಟ್ಟು ಇಡಿಯಟ್ಗಳೆಲ್ಲ ಇವತ್ತು ನಮ್ಮ ಹೆಸರು ಆಗ್ಬಿಟ್ಟು ದೇಶನ ಅಡಾಕ್ಬಿಟ್ಟಿದ್ದಾರೆ. ಲೋಫರ್ಗಳಿಗೆ, ಲುಚ್ಚಾಗಳಿಗೆ. ನಿನ್ನೆ ತಾನೇ ಒಬ್ಬ ಅರೆಸ್ಟ್ ಆಗಿನ ಗೊತ್ತಲ್ಲ, ಸ್ಟೇಟ್ಗೆ ಫಸ್ಟ್ ಅಂತೆ ಅವನು ಇಡಿಯಟ್. ಅವರಪ್ಪ ಯಾವ್ದೋ ರಾಜಕಾರಣಿನಂತೆ, ರಾಜಕಾರಣಿ ಮಗ ಬೇರೆ ಅವನು. ನಿಮ್ಗೆಲ್ಲ ಕಾಕಿ ಬಟ್ಟೆಗೆ ಗೌರವ ಕೊಡಬೇಕು. ಆ ಪಾಪ ಮಧುಕರ್ ಶೆಟ್ಟಿ ಅಂತ ಒಬ್ರು ಇದ್ರು, ಅವ್ನು MLA ಆಫೀಸ್ಗೆ ನುಗ್ಗಿ ಶಾಸಕರ ಭವನಕ್ಕೆ ಎಳ್ಕೊಂಡು ಬಂದಿದ್ರು, ಅವನ ಜೈಲ್ಗೆ ಹಾಕಿದ್ರು. ಅದಿರಿ ಪೊಲೀಸು. ನಾವೆಲ್ಲ ನೀವು ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅವ್ರ ಮಾನ ಮರ್ಯಾದೆ ಗೌರವ ಕೊಡ್ಲಿಲ್ಲ. ಸತ್ತಾಗ ಅದೇ ಶಾಸಕರ ಭವನದಲ್ಲಿ ನಾವು ಸಭೆ ಮಾಡಿದ್ವಿ ಮಧುಕರ್ ಶೆಟ್ಟಿಗೆ. ನೀವೇನ್ರಿ ಇವ್ರೆ? ನೀವ್ಯಾರು? ಪಬ್ಲಿಕ್? ಮತ್ತೆ ಅದೇ ಪೊಲೀಸ್ ನಮ್ಮ ಅವ್ರ ಪರವಾಗಿ ಏನೋ ವಕಾಲತ್ ಮಾಡ್ತಾ ಇದ್ರಿ. ಮಾತಾಡ್ಬೇಡಿ ಅಂತ ಏನೋ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಏನೋ ಅವ್ರ ಭಾಷಿದಂಗಿದ್ದೀರಾ ನೀವು? ಇಲ್ಲ ಇಂಟೆಲಿಜೆನ್ಸಾ? ಹೇಳಿ ಸರ್ ಅವ್ರಿಗೆ. ಮತ್ತೆ ನಿಮ್ಮ ಮಾತ್ರ ಕರೆಕ್ಟ್ ಇದೆ ಅಲ್ವಾ? ನಾವ್ ಹೇಳ್ತಿರೋ ತಪ್ಪೇನಾದ್ರು ಇದೆಯಾ ಸರ್? ನಾವೇಳ್ತಿರೋ ತಪ್ಪೇನಾದ್ರು ಇದೆಯಾ ಸರ್? ಆಯ್ತು, ಮಾತಾಡ್ತಿದ್ದೀವಿ. ಮುಂದೆ ಬರಪ್ಪ, ಮುಂದೆ ಬಂದು ವಿಡಿಯೋ ಮಾಡಪ್ಪ. ಇಲ್ಲೂ ಲೈವ್ ಅಲ್ಲಿ ನಡೀತಾ ಇದೆ. ಸರಿಯಾಗಿ ವಿಡಿಯೋ ಮಾಡಕ್ಕೂ ಬರೋದಿಲ್ಲ ನಿಮ್ಗೆ. ನಾಟಕ ಆಡ್ತೀರಾ ಪೊಲೀಸ್ ಅರ್ಧ. ಅದು ವಿಡಿಯೋನೇ ತೆಗಿದಿಲ್ಲ, ಕ್ಯಾಮ್ರಾನೇ ಆ ಕಡೆಗಿದೆ. ಏನ್ ಜವಾಬ್ದಾರಿ ಆತಂದು? ಏನ್ ಪೊಲೀಸ್ ಆತಾ? ಆ ಪೊಲೀಸ್ಗೆ ಇನ್ನು ವಿಡಿಯೋ ಮಾಡೋದು ಕಳ್ಸಿಲ್ಲ ನೀವು. ಎಫ್ಐಆರ್ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಏನ್ ಮಾಡೋಣ ಬಿಡಿ, ಏನ್ ಹಂಗ ಮಾಡೋಣ ಬಿಡಿ ಅನ್ನೋದು ಮಾಡಿ ಬೇಗ ಮಾಡ್ಬೇಕು. ಏನ್ ನಮ್ಗೇನೋ ಧಮಕಿ ಹಾಕ್ತೀರಾ? ಏನ್ ಮಾಡೋಣ ಬಿಡಿ, ಏನ್ ಮಾಡೋಣ ಬಿಡಿ. ನಮ್ ನಿಮ್ ಜವಾಬ್ದಾರಿ ಅನ್ನೋದು ಆಯ್ತು ಸರ್ ಮಾಡ್ತೀವಿ ಅನ್ಬೇಕು. ಏನ್ ಮಾಡೋಣ ಬಿಡಿ ಅನ್ನೋದು ಆಯ್ತು. ನೀವು ಕೊಟ್ಟಿದ್ದೀರಾ, ನಮ್ ಕರ್ತವ್ಯ ನಾವು ಮಾಡ್ತೀವಿ ಅನ್ಬೇಕು. ಮಾಡೋಣ ಬಿಡಿ ಅನ್ನೋದಕ್ಕೆ ನಮ್ ಹೇಳ್ತಾ ಇದೀವ, ಕಾಲು ಬಿಡ್ತಾ ಇದೀವ. ಬರ ಈ ಕಡೆ ತೆಗಿಯಪ್ಪ ಅದನ್ನ ಬಿಡಿಯ. ಪಾಪ ಆದರ್ಶಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ದೆಲ್ಲ ರೆಕಾರ್ಡ್ ಆಗ್ತಾ ಇಲ್ವ ಲೈವ್? ಏನ್ ಹೇಳಿ ತೆಗಿಸ ಅವನ್ನ. ಯಾವ ಮೇಲೆ ಆಕ್ಷನ್ ತಗೊಳ್ರಿ ಗೊತ್ತಾಗಲ್ವ? ಏನ್ ಸಮಾಧಾನ ಮಾಡ್ಕೊಳ್ಳೋದು? ಏನ್ ಸಮಾಧಾನ ಮಾಡ್ಕೋಬೇಕು? ನಿಮ್ಗೆ ಅತ್ಯಾಚಾರ ಆಗ್ತಾ ಇದೆ, ರೇಪ್ ಆಗ್ತಾ ಇದೆ ಅಂದ್ರೆ ಆದ್ಮೇಲೆ ಕಂಪ್ಲೇಂಟ್ ಕೊಡಿ. ಏನ್ ಕೊಡೋದು? ನಿಮ್ ಕಣ್ಮುಂದಲ್ಲೇ ಕೇಳಿರ್ತೀರವಾಗ ಗೊತ್ತಿಲ್ಲ ಕೆಲಸ ಮಾಡ್ತಿದ್ದೀರಾ. ಯಾವ ನಿಮ್ದು? ಕರ್ನಾಟಕದಲ್ಲಿ ಉಟ್ಕೊಂಡಿದ್ದೀರಾ? ಯಾವ ಕೋಟಾರಿ ನಿಮ್ದು? ಒಂದೂವರೆ ಕೋಟಿಗೆಲ್ಲ ದುಡ್ಡು ಕೊಟ್ಟು ಇಡಿಯಟ್ಗಳೆಲ್ಲ ಇವತ್ತು ನಮ್ಮ ಹೆಸರು ಆಗ್ಬಿಟ್ಟು ದೇಶನ ಅಡಾಕ್ಬಿಟ್ಟಿದ್ದಾರೆ. ಲೋಫರ್ಗಳಿಗೆ, ಲುಚ್ಚಾಗಳಿಗೆ. ನಿನ್ನೆ ತಾನೇ ಒಬ್ಬ ಅರೆಸ್ಟ್ ಆಗಿದ್ದಾನೆ ಗೊತ್ತಲ್ಲ, ಸ್ಟೇಟ್ಗೆ ಫಸ್ಟ್ ಅಂತೆ ಅವನು ಇಡಿಯಟ್. ಅವರಪ್ಪ ಯಾವ್ದೋ ರಾಜಕಾರಣಿನಂತೆ, ರಾಜಕಾರಣಿ ಮಗ ಬೇರೆ ಅವನು. ನಿಮ್ಗೆಲ್ಲ ಕಾಕಿ ಬಟ್ಟೆಗೆ ಗೌರವ ಕೊಡಬೇಕು. ಆ ಪಾಪ ಮಧುಕರ್ ಶೆಟ್ಟಿ ಅಂತ ಒಬ್ರು ಇದ್ರು, ಅವ್ನು MLA ಆಫೀಸ್ಗೆ ನುಗ್ಗಿ ಶಾಸಕರ ಭವನಕ್ಕೆ ಎಳ್ಕೊಂಡು ಬಂದಿದ್ರು, ಅವನ ಜೈಲ್ಗೆ ಹಾಕಿದ್ರು. ಅದಿರಿ ಪೊಲೀಸು. ನಾವೆಲ್ಲ ನೀವು ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅವ್ರ ಮಾನ ಮರ್ಯಾದೆ ಗೌರವ ಕೊಡ್ಲಿಲ್ಲ. ಸತ್ತಾಗ ಅದೇ ಶಾಸಕರ ಭವನದಲ್ಲಿ ನಾವು ಸಭೆ ಮಾಡಿದ್ವಿ ಮಧುಕರ್ ಶೆಟ್ಟಿಗೆ. ನೀವೇನ್ರಿ ಇವ್ರೆ? ನೀವ್ಯಾರು? ಪಬ್ಲಿಕ್? ಮತ್ತೆ ಅದೇ ಪೊಲೀಸ್ ನಮ್ಮ ಅವ್ರ ಪರವಾಗಿ ಏನೋ ವಕಾಲತ್ ಮಾಡ್ತಾ ಇದ್ರಿ. ಮಾತಾಡ್ಬೇಡಿ ಅಂತ ಏನೋ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಏನೋ ಅವ್ರ ಭಾಷಿದಂಗಿದ್ದೀರಾ ನೀವು? ಇಲ್ಲ ಇಂಟೆಲಿಜೆನ್ಸಾ? ಹೇಳಿ ಸರ್ ಅವ್ರಿಗೆ. ಮತ್ತೆ ನಿಮ್ಮ ಮಾತ್ರ ಕರೆಕ್ಟ್ ಇದೆ ಅಲ್ವಾ? ನಾವ್ ಹೇಳ್ತಿರೋ ತಪ್ಪೇನಾದ್ರು ಇದೆಯಾ ಸರ್? ನಾವೇಳ್ತಿರೋ ತಪ್ಪೇನಾದ್ರು ಇದೆಯಾ ಸರ್? ಆಯ್ತು, ಮಾತಾಡ್ತಿದ್ದೀವಿ.